ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನೈಟ್ ಔಟ್ದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಮ್ಯಾಂಗ್ಳೂರ್ ಹೇಗೆ ಕಾಣಿಸುತ್ತೆ ಅಂತ. ನನಗಂತೂ ನೈಟಲ್ಲಿ ಮ್ಯಾಂಗ್ಳೂರ್ ಸುತ್ತೋದು ಅಂದರೆ ತುಂಬ ಇಷ್ಟ. ಹಾಗೆ ನೈಟಲ್ಲಿ ರೋಬೋಟಿಕ್ ಬಟರ್ಫ್ಲೈ ಶೋಗೆ ಹೋಗಿದ್ದೆ. ಇದು ಚಿಟ್ಟೆ ಎಲ್ಲ ನೋಡಿ, ಇದು ಎಂಟ್ರೆನ್ಸಲ್ಲಿ ಇಟ್ಟಿದ್ರು. ಅದು ಚಿಟ್ಟೆ ರೆಕ್ಕೆಗೆಲ್ಲ ಲೈಟಿಂಗ್ಸ್ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಅಲ್ಲಲ್ಲಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ, ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು. ಇದರಲ್ಲಿ ಏನು ಗೊತ್ತಾ, ಬ್ಯಾಕ್ಗ್ರೌಂಡಲ್ಲಿ ಹಕ್ಕಿಗಳು ವಾಯ್ಸ್ ಬರೋ ಥರ ಮ್ಯೂಸಿಕ್ ಕೊಟ್ಟಿದ್ರು ಅಷ್ಟೇ. ಅದೇ ಥರ ಹಕ್ಕಿ ಚಿಲಿ ಪಿಲಿ ಎಲ್ಲ ಕೇಳಿಸ್ತಿತ್ತು. ಚೆನ್ನಾಗಿತ್ತು, ಅಂದರೆ ಮಕ್ಕಳಿಗೆಲ್ಲ ತೋರ್ಸೋಕ್ಕೆ ತುಂಬ ಚೆನ್ನಾಗಿತ್ತು. ನನಗೇನೋ ತುಂಬ ಇದೆ ಅಂತ ಅನಿಸ್ತಿಲ್ಲ, ಬಟ್ ಒಂದು 10-20 ಮೇ ಬಿ ಅಷ್ಟಿರಬಹುದೇನೋ, ನಾನೇನು ಕೌಂಟ್ ಮಾಡೋಕ್ಕೆ ಹೋಗಿಲ್ಲ. ನೋಡಿ, ಇದೇ ಥರ ಎಲ್ಲ ಇತ್ತು, ಚೆನ್ನಾಗಿತ್ತು ನೋಡೋಕ್ಕೆ. ನೈಟ್ ಟೈಮಲ್ಲಿ ಮೊನ್ನೆ ಸಂಡೇ ತುಂಬ ರಶ್ ಇದ್ದಿತ್ತು, ಹಾಗಾಗಿ ನನಗೆ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ. ಬಟ್ ಇವತ್ತು ಜನ ಏನು ಅಷ್ಟಿರಲಿಲ್ಲ, ಹಾಗಾಗೆಲ್ಲ ಶೂಟ್ ಮಾಡಿಕೊಂಡೆ. ನೋಡಿ, ಇದು ನನಗೆ ತುಂಬ ಇಷ್ಟ ಆಗೋಯಿತು. ಅಂದರೆ ಹೂವಿನ ಮೇಲೆ ದುಂಬಿ ಕೂತಿರೋ ಥರ ಅದು ಹೆಂಗೆ ರೆಕ್ಕೆ ಬಡಿತಾ ಇದೆ ನೋಡಿ. ಆಮೇಲೆ ಇದು ನೋಡಿ, ಇದು ಚೆನ್ನಾಗಿತ್ತು. ಆಮೇಲೆ ಲಾಸ್ಟಲ್ಲಿ ಕೇಕ್ ಶೋ ಇಟ್ಟಿದ್ರು, ಅಂದರೆ ಕೇಕ್ ಡಿಸೈನ್ಸ್ ಎಲ್ಲ ಇಟ್ಟಿದ್ರು. ತುಂಬ ಏನಿರಲಿಲ್ಲ, ಇಷ್ಟೆಲ್ಲ ಇದರಲ್ಲಿ ಕೆಲವೊಂದು ಡಿಸೈನ್ಸ್ ಏನೋ ಇತ್ತಷ್ಟೇ. ಇದನ್ನ ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಲಾಸ್ಟಲ್ಲೊಂದು ಗಿಟಾರ್ ಕೇಕ್ ಇತ್ತು, ನನಗದು ಇಷ್ಟ ಆಗೋಯಿತು. ಅದು ಕೇಕೆಲ್ಲ ಥರ್ಮಕೋಲಲ್ಲಿ ಮಾಡಿದ್ದಾರೆ, ಮೇಲೆ ಮೇ ಬಿ ವಿಪ್ಪಿಂಗ್ ಕ್ರೀಮ್ ಹಾಕಿದ್ದಾರೆ ಅನಿಸುತ್ತೆ, ನನಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಬಟ್ ಅದು ಕೇಳೋಕ್ಕೂ ಯಾರು ಇರಲಿಲ್ಲ, ಇಲ್ಲ ಅಂದರೆ ಕೇಳ್ತಿದ್ದೆ. ಆಮೇಲೆ ನೋಡಿ, ಕಾರಂಜಿ ಮಾಡಿದ್ರು, ಚೆನ್ನಾಗಿತ್ತು. ಆಮೇಲೆ ಇವತ್ತು ಗ್ಯಾಸ್ ಖಾಲಿಯಾಗಿತ್ತು, ಹಾಗಾಗಿ ಫ್ರೈಡ್ ರೈಸ್, ಆಮೇಲೆ ಕೆಟಲಲ್ಲಿ ನೀರು ಬಿಸಿ ಮಾಡಿದ್ದೀನಿ.